ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸ್ವಾಭಾವಿಕವಾಗಿ ನಾನು ನರೇಂದ್ರ ಮೋದಿಯವರ ವಿದೇಶ ಪ್ರವಾಸದ ವರದಿಗಳನ್ನು ಮಾಡುವುದು ತುಂಬ ಕಡಿಮೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದು ಅಪರೂಪ. ಯಾಕೆಂದರೆ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ, ನರೇಂದ್ರ ಮೋದಿಯವರು ವಿದೇಶ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಅತಿಥೇಯ ರಾಷ್ಟ್ರ ಏನಿದೆ ಅದರ ಗಣ್ಯರು ಅವ್ರನ್ನ ಸ್ವಾಗತಿಸ್ತಾರೆ. ಸ್ವಾಗತಿಸಿದ ಮೇಲೆ ಅವರು ಭಾಷಣ ಮಾಡ್ತಾರೆ, ಅಲ್ಲಿ ಅತ್ಯುನ್ನತ ಗೌರವವನ್ನು ಕೊಡಲಾಗತ್ತೆ. ಇಷ್ಟು ಮಾಹಿತಿ ಮಾತ್ರ ಇರುತ್ತೆ, ಅದನ್ನು ಮೀರಿದಂಥದ್ದೇನೂ ವಿಶೇಷ ಇರೋದಿಲ್ಲ. ಆದರೆ ನಿನ್ನೆ ಮೊನ್ನೆ 2 ದಿವಸ ನಡೆದಂಥ ಘಟನಾವಣೆಗಳಿದ್ದಾವಲ್ಲ, ಅದು ನಿಜಕ್ಕೂ ಯಾರೂ ಕೂಡ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಆದಂಥ ಬೆಳವಣಿಗೆಗಳು. ನಾನು ಮಾತಾಡ್ತಾ ಇರೋದು ನರೇಂದ್ರ ಮೋದಿಯವರು 2 ದಿನಗಳ ಪ್ರವಾಸಕ್ಕಾಗಿ ಇಸ್ರೇಲ್ಗೆ ತೆರಳಿತ್ತು. ಇಸ್ರೇಲ್ ಅಂದ ತಕ್ಷಣ ಒಂದು ಕಡೆ ಪಾಕಿಸ್ತಾನಕ್ಕೆ ಕಣ್ಣು ಕೆಂಪಗಾಗಿಬಿಡುತ್ತೆ. ಏಕೆಂತಂದರೆ ಝೀರೋ ಟಾಲರೆನ್ಸ್ ಆನ್ ಟೆರರಿಸಮ್ ಅಂತ ತೀರ್ಮಾನ ಮಾಡಿದೆ ಆ ರಾಷ್ಟ್ರ. ಅಷ್ಟೇ ಅಲ್ಲ, ಕಟ್ಟ ಕಡೆಯ ಉಗ್ರನಿರುವವರೆಗೂ ನಮ್ಮ ಹೋರಾಟ ಅಂತ ಸ್ಪಷ್ಟವಾಗಿ ಹೇಳಿದೆ. ಯಾವ ಅಮೆರಿಕೆಯ ಮಾತನ್ನು ಕೇಳೋದಿಲ್ಲ, ಯಾವ ವಿಶ್ವಸಂಸ್ಥೆ ಹೇಳೋದು ಕೇಳೋದಿಲ್ಲ. ಅದು ತನ್ನ ದೇಶದ ನಿಲುವಿಗೆ ಹಿತಾಸಕ್ತಿಗೆ ಬದ್ಧವಾಗಿರುವಂಥ ರಾಷ್ಟ್ರ. ಒಂದನೇದ್ದು. ಎರಡನೇದ್ದು, ನರೇಂದ್ರ ಮೋದಿಯವರು ಇಸ್ರೇಲ್ ಹೋದಾಗ ಅಲ್ಲಿಯ ವಿಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂಥ ಪ್ರೊಪಗ್ಯಾಂಡ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಹೀಗಾಗಿ ನರೇಂದ್ರ ಮೋದಿಯವರ ಭೇಟಿ ಹೇಗಿರುತ್ತೆ ಅನ್ನುವಂಥ ಜಿಜ್ಞಾಸೆ ನನ್ನನ್ನು ಕಾಡ್ತಾ ಇತ್ತು. ಆದರೆ ನಾನು ನಿಮ್ಗೆ ಹೇಳ್ತೇನೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಗೂಸ್ ಬಂಪ್ಸ್ ಅಂತಾರೆ. ಅಂದರೆ ಕೈಯಲ್ಲಿ ಸಣ್ಣಗೆ ಬೊಕ್ಕೆಗಳು ಹೇಳ್ತಾವಲ್ಲ, ನಾವು ರೋಮಾಂಚನ ಅಂತ ಹೇಳ್ತೀವಿ. ಅಂಥ ರೋಮಾಂಚನವನ್ನು ನಿಜಕ್ಕೂ ನಾನು ಅನುಭವಿಸಿದೆ. ಅದರ ಒಂದು ತುಣುಕನ್ನು ಕಟ್ಟ ಕಡೆಗೆ ನಿಮಗೆ ಹಾಕಿ ತೋರಿಸ್ತೇನೆ. ಕಾಪಿರೈಟ್ ಇಶ್ಯೂ ಇರೋದರಿಂದ ನಾವು ಆ ರೀತಿ ಬೇರೆ ವಿಡಿಯೋಗಳನ್ನು ಬಳಸುವ ಹಾಗಿಲ್ಲ. ಆದರೂ ಕೂಡ ಈ ಒಂದು ಐತಿಹಾಸಿಕ ಘಟನೆ, ಅದರ ಖುಷಿ ತಮ್ಮದಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹಾಕ್ತೀನಿ. ನೋಡಿ, ಪಾಕಿಸ್ತಾನದ ಸಂಸತ್ತಿನಲ್ಲಿ ಸ್ವತಃ ನರೇಂದ್ರ ಮೋದಿಯವರ ಇಸ್ರೇಲ್ ಭೇಟಿಯ ಕುರಿತಾಗಿ ಖಂಡನಾ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಭೇಟಿ, ಇದನ್ನು ಪಾಕಿಸ್ತಾನದ ಸಂಸತ್ತು ಖಂಡಿಸುತ್ತದೆ ಅಂತ ಒಂದು ನಿಲುವನ್ನು ತೆಗೆದುಕೊಂಡಿದೆ, ಗೊತ್ತುವಳಿಯನ್ನು ಸ್ವೀಕರಿಸಿದೆ. ಅಂದರೆ ಯಾವ ಇಸ್ರೇಲು ಕೇವಲ ಗಾಜಾಪಟ್ಟಿಯ ಉಗ್ರರು ಮಾತ್ರ ಅಲ್ಲ, ಅಥವಾ ಇತರ ಉಗ್ರರು ಮಾತ್ರ ಅಲ್ಲ, ಸಂದರ್ಭ ಬಂದಾಗ ಪಾಕಿಸ್ತಾನದ ಉಗ್ರರನ್ನು ಕೂಡ ನಿರ್ಮೂಲನೆ ಮಾಡುವಲ್ಲಿ ಹಿಂದಿಕ್ಕುವುದಿಲ್ಲ ಅನ್ನುವಂಥ ನಂಬಿಕೆ ಸ್ವತಃ ಪಾಕಿಸ್ತಾನಕ್ಕೆ ಇದೆ. ಅದರಲ್ಲಿ ಭಾರತದ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿ ಬಿಟ್ಟಾಗ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಯಾವ ಸ್ಥಿತಿ ಉಂಟಾಗಬಹುದು ಎನ್ನುವಂಥ ಆತಂಕ ಪಾಕಿಸ್ತಾನವನ್ನು ಕಾಡಿದೆ. ಇನ್ನು ವಿಪಕ್ಷದವ್ರ ಬಗ್ಗೆ ಹೇಳಿದೆ. ಅಲ್ಲಿಯ ವಿಪಕ್ಷ ಕೂಡ ನಮ್ಮ ಹಾಗೆಯೇ ಪ್ರತಿಭಟನೆ ಮಾಡುತ್ತೆ, ಸಭಾತ್ಯಾಗ ಮಾಡುತ್ತೆ, ಬಟ್ಟೆ ಬಿಚ್ಕೊಂಡು ಕುಣಿದಾಡತ್ತೆ ಅಂತೆಲ್ಲ ನಮ್ಮ ಇಲ್ಲಿಯ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳ ಪ್ರೊಪಗ್ಯಾಂಡಗಳು ನಡೀತಾ ಇದ್ದವು. ನರೇಂದ್ರ ಮೋದಿಯವರು ಬಂದು ಇಳಿತಾರ್ರಿ ನಿಮಗೆ ಟೆಲ್ ಅವೀವ್ನಲ್ಲಿ. ನಾನು ನಿಮಗೆ ಹೇಳ್ತೇನೆ, ವಿಮಾನದಿಂದ ಅವರು ಕೆಳಗಡೆ ಇಳಿತಾರೆ ಲ್ಯಾಡರಲ್ಲಿ. ಒಂದು ಕಡೆ ಸಾರಾ ನೆತನ್ಯಾಹು, ಫಸ್ಟ್ ಲೇಡಿ ಆಫ್ ಇಸ್ರೇಲ್, ಎರಡನೇದು ಬೆಂಜಮಿನ್ ನೆತನ್ಯಾಹು. ದೇಶದ ಶಿಷ್ಟಾಚಾರವನ್ನು ಬದಿಗೊತ್ತಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಲಿಕ್ಕೆ ಗಂಡ ಹೆಂಡತಿ ಬಂದು ನಿಲ್ತಾರೆ. ಅವ್ರ ಮನೆಗೇನು ದಿಬ್ಬಣ ಇತ್ತಾ, ಲಗ್ನ ಇತ್ತಾ, ಮುಂಜುವಿತ್ತಾ, ಏನಿತ್ತು ಸ್ವಾಮಿ? ಈ ರೀತಿಯಾಗಿ ವಿಶೇಷವಾದಂಥ ಆ ಸ್ವಾಗತವನ್ನು ಮಾಡಿ ಭಾರತದಿಂದ ಏನಾದರೂ ಗಳಿಸಿಕೊಳ್ಳೋದೇನಾದರೂ ಇಸ್ರೇಲ್ಗೆ ಏನಾದರೂ ಇದೆಯಾ? ಇಸ್ರೇಲ್ನ ಮೊಸಾದ್ ಮುಂದೆ ಜಗತ್ತಿನ ಯಾವ ಬೇಹುಗಾರಿಕೆಯೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ರಕ್ಷಣಾ ವ್ಯೂಹದ ಮುಂದೆ ಯಾರೂ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಏನಿದೆಯಲ್ಲ, ಅದರ ಮುಂದೆ ಯಾರು ಏನು ಮಾಡಲಿಕ್ಕೆ ಆಗಲಾರದಂಥ ಅದ್ಭುತವಾದಂಥ ಅತ್ಯಾಧುನಿಕವಾದಂಥ ವ್ಯವಸ್ಥೆ ಹೊಂದಿದಂಥ ಇಸ್ರೇಲ್ನ ಪ್ರಧಾನಿ ತನ್ನ ಪತ್ನಿಯನ್ನು ಕರ್ಕೊಂಬಂದು ನಮ್ಮ ದೇಶದ ಪ್ರಧಾನಿಯನ್ನು ಬರಸೆಳೆದು ಒಪ್ಪಿ ಸ್ವಾಗತಿಸ್ತಾರೆ ಅಂತಂದರೆ ಆ ಅಪ್ಪುಗೆಯನ್ನು ನೋಡ್ಬೇಕ್ರಿ, 2 ಕಣ್ಣು ಸಾಲದು. ಸ್ವಾಗತಿಸ್ತಾರೆ ಅಂದರೆ ಇದು ರೋಮಾಂಚನದ ವಿಷಯ ಹೌದಲ್ಲೋ ನನಗೆ ಹೇಳ್ರಿ. ಇಷ್ಟೇ ಅಲ್ಲ, ಸಾರಾ ನೆತನ್ಯಾಹು ಈ ಕೇಸರಿ ಬಣ್ಣದ ಡ್ರೆಸ್ಸನ್ನು ಧರಿಸಿರ್ತಾರೆ. ನರೇಂದ್ರ ಮೋದಿಯವರ ಜೇಬಿನಲ್ಲಿ ಕೇಸರಿ ಬಣ್ಣದ ಕರವಸ್ತ್ರ ಇರ್ತದೆ, ಕರ್ಚೀಫ್ ಇರ್ತದೆ. ನೋಡಿದ ತಕ್ಷಣ ಸ್ಯಾಫ್ರಾನ್ ಅಂತ ಹೇಳ್ತಾರೆ, ಮ್ಯಾಚಿಂಗ್ ಅಂತ. ಅಂದರೆ
ಹೇಗೆ ಇಬ್ಬರ ಬಂಧ ಇದೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಒಬ್ಬ ಪ್ರಧಾನಿ ತನ್ನ ಗತ್ತು ಗೈರತ್ತಿನಲ್ಲಿ ಟಿ ವಿಯನ್ನು ತೋರಿಸ್ತಾ ತನ್ನ ದೇಶದ ಹಿರಿಮೆಯನ್ನು ಕೊಂಡಾಡ್ತಾ ಇನ್ನೊಂದು ರಾಷ್ಟ್ರದ ನಾಯಕನೆದುರಿಗೆ ಬೀಗಬೇಕೋ ಅಂಥ ವ್ಯಕ್ತಿ ಸಾಧಾರಣದಲ್ಲಿ ಸಾಧಾರಣನಾಗಿ ಅತ್ಯಂತ ಆಪ್ತವಾಗಿ ಆತ್ಮೀಯವಾಗಿ ಹೃದಯವಾಗಿ ಒಬ್ಬ ಪ್ರಧಾನಿಯನ್ನು ಸ್ವೀಕರಿಸುತ್ತಾರೆ ಅಂತಂದರೆ ಇದು ಚರಿತ್ರಾರ್ಹ ಹೌದು ಅಲ್ವೋ ನನಗೆ ನೀವು ಹೇಳ್ರಿ. ಅದಾದಮೇಲೆ ಅಲ್ಲಿಯ ಸಂಸತ್ತಿನಲ್ಲಿ ಭಾಷಣ, ನೆಜೆಟ್ ಅಂತ ಕರೀತಾರಲ್ಲಿ, KNESET, ನೆಜೆಟ್. ನಮ್ಮಲ್ಲಿ ಸೆನೆಟ್ ಅಂತ ಅಲ್ಲಿ ಅಮೆರಿಕಾದಲ್ಲಿ ಹೆಂಗೆ ಹೇಳ್ತಾರೋ ನಮ್ಮಲ್ಲಿ ಸಂಸತ್ತು ಅಂತ ಹೆಂಗೆ ಹೇಳ್ತೀವೋ ಪಾರ್ಲಿಮೆಂಟ್ ಅಂತ, ನೆಜೆಟ್ ಅಂತ. ನೆಜೆಟ್ನಲ್ಲಿ ನೀವು ಇದು ಏನು ಭಾರತೀಯ ಜನತಾ ಪಾರ್ಟಿ ಯಾವುದಾದ್ರೂ ಸಭೆನಾ ಅಂತ ಗೊಂದಲಕ್ಕೊಳಗಾಗಿ ಬಿಡಬೇಕು. ಆ ರೀತಿ ಮೋಡಿ 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 ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಎದ್ದು ನಿಂತು ನಿರಂತರವಾಗಿ ಕರತಾಡನ ಮಾಡ್ತಾರೆ, ನಿರಂತರ, ನಿಲ್ಲಿಸಂಗೇ ಅಲ್ಲ. ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ, ಆಡಳಿತ ಪಕ್ಷ, ವಿಪಕ್ಷ, ಸ್ಪೀಕರು, ಪ್ರಧಾನಿ ಎಲ್ಲರೂ ಒಕ್ಕೊರಲಿನಿಂದ ನರೇಂದ್ರ ಮೋದಿ ಅವರನ್ನ ಶ್ಲಾಘಿಸುವ ಮತ್ತು ಅವರ ಹೆಸರನ್ನು ಉದ್ಗರಿಸುವಂಥ ದೃಶ್ಯ. ಇದ್ರ ಬಗ್ಗೆ ವರದಿ ಮಾಡದೇ ಇರಲಿಕ್ಕೆ ಸಾಧ್ಯ ಏನ್ರಿ? ಏಕೆಂದರೆ ತೀರಾ ಅಪರೂಪದಲ್ಲಿ ಅಪರೂಪ. ಈ ನ್ಯಾಯಾಲಯದಲ್ಲಿ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ. ಇದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಇದು ನರೇಂದ್ರ ಮೋದಿಗೆ ಸಂದಂಥ ಗೌರವ ಅಂತ ನರೇಂದ್ರ ಮೋದಿಯವರು ಅಂದ್ಕೊಳ್ಳೋದಿಲ್ಲ, ನಾವು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನರೇಂದ್ರ ಮೋದಿ ನಮ್ಮ ಮನೆ ಯಜಮಾನ, ಆತನಿಗೆ ಸಲ್ಲುವ ಎಲ್ಲ ಗೌರವವು ನನಗೆ ಸಂದ ಹಾಗೆ ಅಂತ. ನಾವು ಒಬ್ಬರಿಗೊಬ್ಬರು ಮಿಳಿತರಾಗಿದ್ದೇವೆ. ಭಾರತ ದೇಶದ ವಿಶೇಷತೆ ಏನು 2014ರಿಂದ ಈಚೆಗೆ ಅಂದರೆ ಈ ದೇಶದ ಆಡಳಿತ ಮತ್ತು ಈ ದೇಶದ ಜನರು ಎರಡು ಪ್ರತ್ಯೇಕ ಅಂತ ನಾವು ಭಾವಿಸಿಲ್ಲ. ನರೇಂದ್ರ ಮೋದಿ ಮಾಡುವಂಥ ಒಂದು ತಪ್ಪು ನಮ್ಮದೂ ತಪ್ಪು ಅಂತ ಭಾವಿಸ್ತೀವಿ. ತಕ್ಷಣದಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೀವಿ. ನರೇಂದ್ರ ಮೋದಿಗೆ ಸಲ್ಲುವಂಥ ಒಂದು ಗೌರವ ನಮಗೇ ಸಂದಿದೆ ಅಂತ ಭಾವಿಸ್ತೀವಿ. ಒಂದು ರಾಷ್ಟ್ರವಾಗಿ, ಒಂದು ರಾಷ್ಟ್ರದ ಕುಟುಂಬವಾಗಿ ನಮ್ಮನ್ನು ನಾವೀಗ ನೋಡ್ಕೊತಾ ಇದ್ದೀವಿ. ಎರಡೂ ಏಕೀಭವಿಸಿದಂಥ ಸಂದರ್ಭ ಇದು. ಈ 2014ರಿಂದ 2026 ಇದಿಲ್ಲ, 12 ವರ್ಷ, ಇದು ಏಕೀಭವಿಸಿದ ಸಂದರ್ಭ. ಇದು ರಾಷ್ಟ್ರ ಅಂತ ಪ್ರತಿ ಮಗುವಿನಿಂದ ಹಿಡಿದು ಆಬಾಲ ವೃದ್ಧರಾಗಿ ಎಲ್ಲರೂ ನಿರಂತರವಾಗಿ ತಮ್ಮನ್ನು ತಾವು ಅದರ ತಪನೆಗೈಯುವಂಥ ಒಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂತಂದರೆ ಇದು ಸಂಕ್ರಮಣದ ಸ್ಥಿತಿ ಹೌದೋ ಅಲ್ಲೋ ಹೇಳಿ, ಇದು ಒಂದು ಪರ್ವಕಾಲ ಹೌದೋ ಅಲ್ಲೋ ಹೇಳಿ. ನರೇಂದ್ರ ಮೋದಿ ಅವರಿಗೆ ಅರ್ನಬ್ ಗೋಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳಿದರು. ಸ್ವಾಮಿ, ಏನಂತ, ನೀವು ನಿರಂತರವಾಗಿ ವಿದೇಶ ಪ್ರವಾಸ ಮಾಡ್ತಿರಲ್ಲ, ಇದ್ರ ಬಗ್ಗೆ ನಿಮ್ಮ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಇದೆ. ನರೇಂದ್ರ ಮೋದಿ ಒಂದು ಸಲ ಹುಸಿನಗೆಯನ್ನು ನಕ್ಕರು. ಯಾಕೆಂದರೆ ತಾವು ಹೋಗ್ತಾ ಇರೋ ಪ್ರವಾಸ ಯಾಕೆ ಅಂತ ಅವರು ತುಂಬ ಚೆನ್ನಾಗಿ ಗೊತ್ತಿತ್ತು. ಅವರು ಅದಕ್ಕೆ ಉತ್ತರವನ್ನು ಕೊಟ್ಟರು. ಅವರು ಹೇಳಿದರು, ನಾನೊಬ್ಬ ಅಜ್ಞಾತ ವ್ಯಕ್ತಿ, ಭಾರತ ಎನ್ನುವುದು ಮಹಾನ್ ರಾಷ್ಟ್ರ, ಇದರಿಂದ ಬೇಕಾದಷ್ಟು ಪ್ರಧಾನಿಗಳು ಬಂದು ಹೋಗಿದ್ದಾರೆ, ರಾಷ್ಟ್ರಪತಿಗಳು ಬಂದು ಹೋಗಿದ್ದಾರೆ. ನಾನು ಯಾವುದೋ ಒಂದು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿದ್ದವು, ನನ್ನ ದೇಶಕ್ಕೆ ಅದು ದೊಡ್ಡದಿರಬಹುದು. ಯಾವುದೋ ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ, ಯಾವುದೋ ಆಫ್ರಿಕಾ ಖಂಡದಲ್ಲಿರುವಂಥ ಒಬ್ಬ ಪ್ರಧಾನಿಗೋ ರಾಷ್ಟ್ರಪತಿಗೋ ಇದು ದೊಡ್ಡ ವಿಷಯ ಅಲ್ವೇ ಅಲ್ಲ ನರೇಂದ್ರ ಮೋದಿ ಅನ್ನೋದು. ನನಗಿದ್ದಂಥ ಅತಿ ದೊಡ್ಡದಾದಂಥ ಸವಾಲು ಏನಂದರೆ, ಹೀಗಿರುವಂಥ ಜಗತ್ತಿನ 100 ಪ್ರಧಾನಿಗಳು, ರಾಷ್ಟ್ರಪತಿಗಳನ್ನು ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ನನ್ನನ್ನು ತನ್ನವನು ಅಂತ ಅವರು ಭಾವಿಸುವಂಥ ಬಂಧವನ್ನು ಬೆಳೆಸಬೇಕಾದ ಕೆಲಸ ನನ್ನ ಫೌಂಡೇಶನ್ ಕೆಲಸ. ನನ್ನ ಆಡಳಿತದಲ್ಲಿ ನಾನು ಯಾವುದೋ ಡೀಲ್ ಮಾಡೋದಲ್ಲ, ವ್ಯಾಪಾರಕ್ಕೆ ನಿಲ್ಲೋದಲ್ಲ. ಮೊದಲು ಅವರ ಮನವೊಲಿಕೆಯನ್ನು ಮಾಡೋದು, ಅವರನ್ನು ನಮ್ಮವರು ಅಂತ ಸೇರಿಸ್ಕೊಳ್ಳೋದು, ವಸುಧೈವ ಕುಟುಂಬಕ್ಕಂತ ಹೇಳೋದು, ಕುಟುಂಬಕ್ಕಮ್ಮ ಅಂತ ಹೇಳೋದು. ತನ್ಮೂಲಕ ನಮ್ಮವರ ಮಧ್ಯೆ ಬಂಧ ಏರ್ಪಟ್ಟ ಮೇಲೆ ಸ್ವಾಭಾವಿಕವಾಗಿ ದೇಶದ ಪ್ರಗತಿಗೆ ಬೇಕಾದಂಥ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಅವರು ನಮ್ಮ ಜೊತೆ ಬಂದು ನಿಲ್ಲುವಂಥ ವಾತಾವರಣ ಸೃಷ್ಟಿಯಾಗತ್ತೆ. ಮೊದಲ 5 ವರ್ಷ ನಾನು ಭಾರತದಲ್ಲಿದ್ದು ಮಾಡುವ ಕೆಲಸಕ್ಕಿಂತ ಜಾಗತಿಕ ಮಟ್ಟದಲ್ಲಿ ದೇಶಕ್ಕೆ ಒಂದು ಮಾನ್ಯತೆಯನ್ನು ಕೊಡಿಸಬೇಕಾದ ಅನಿವಾರ್ಯತೆ ಇದ್ದದ್ದರಿಂದ ನಾನು ಆ ರೀತಿ ಸುತ್ತಿದೆ. ನನಗೆ ವಿದೇಶ ಪ್ರವಾಸದ ಶೋಕಿಗಾಗಿ ಹೋದವನಲ್ಲ ಅಂತ ಅದೀಗ ಸಾಬೀತಾಗಿದೆ. ಹೇಗೆ ಸಾಬೀತಾಗಿದೆ ಅಂದರೆ, ಇಸ್ರೇಲ್ನ ನೆಸೆಟ್ನಲ್ಲಿ
ಅಲ್ಲಿಯ ಅತ್ಯುನ್ನತ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಅಂತ ಹೇಳ್ತಾರೆ. ಅದರ ಪದಕವನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ. ಇಸ್ರೇಲ್ನ ಸಂಸತ್ತಿನಲ್ಲಿ ಜಂಟಿ ಸಭೆಯನ್ನು ಉದ್ದೇಶಿಸಿ, ಇಡೀ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಮೊಟ್ಟ ಮೊದಲ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ. ಇದಕ್ಕಿಂತ ಹೆಗ್ಗಳಿಕೆ ಇನ್ನೇನು ಬೇಕ್ರಿ? ಆಡಿದ ಮಾತುಗಳು ಹೇಗಿದ್ವು? ಆಡಿದ ಮಾತುಗಳು ಅದ್ಭುತವಾದಂಥ ಮಾತುಗಳು. ಅದ್ರ ಬಗ್ಗೆ ಅನುಮಾನವೇ ಬೇಡ. ನರೇಂದ್ರ ಮೋದಿ ಅವರು ಭಾಷಣಕ್ಕೆ ನಿಂತರೆ ಅವರ ತಯಾರಿಯನ್ನು ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ. ಒಂದೇ ಒಂದು ಮಾತನ್ನು ಹೇಳಿದ್ರೆ ಆ ಒಂದು ಮಾತು ನಿಮಗೆ ಸಾಕು. ಯಾವತ್ತು ಭಾರತ ದೇಶ ಇಸ್ರೇಲನ್ನು ಒಂದು ರಾಷ್ಟ್ರವನ್ನಾಗಿ ಸ್ವೀಕರಿಸಿತ್ತೋ, ಅದಕ್ಕೆ ಮಾನ್ಯತೆ ಕೊಡ್ತೋ, ಅದೇ ದಿವಸ ನಾನು ಹುಟ್ಟಿದ್ದೇನೆ ಅಂತ. ಎಂಥ ಮಾತ್ರಿ ಇದು! ಸೆಪ್ಟೆಂಬರ್ 17, 1950. ಎಂಥ ಅದ್ಭುತವಾದ ಮಾತು ನೋಡಿ. ಹೆಂಗೆ ಕನೆಕ್ಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಎರಡನೇದು ಹೇಳಿದ್ರು ನೋಡಿ, ಯಾವಾಗಲೂ ಭಾವೋತ್ಕರ್ಷ ಅಂತ ಇರ್ತದೆ, ಯಾವಾಗಲೂ ಕಾರುಣ್ಯ ರಸ ಇರಬೇಕು. ಕಾರುಣ್ಯ ರಸ ಎಲ್ಲಿದೆಯೋ ಅಲ್ಲಿ ಜಗತ್ತು ನಿಮ್ಮನ್ನು ಹುಡ್ಕೊಂಬರ್ತದೆ. ಯಾಕೆ ನೀವು ನಮ್ಮ ವಿಡಿಯೋ ನೋಡ್ತೀರಿ ಅಂತಂದರೆ, ಹೃದಯವಾಗಿ ನಾವು ಏನಿದೆ ಅದನ್ನು ಅನುಭವಿಸಿ ಹೇಳಬೇಕು. ಆ್ಯಂಕರ್ ಅಲ್ಲ ನಾನು. ಘಟನೆ ನಡೆದದ್ದನ್ನು ಯಥಾವತ್ತಾಗಿ ವರದಿ ಮಾಡಲಿಕ್ಕೆ ಈ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ವಾಚಾಳಿಗಳಿದ್ದಾರೆ, ಅದ್ಭುತ ವಾಗ್ಮಿಗಳಿದ್ದಾರೆ, ವಿಷಯವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಲ್ಲರು, ನಿಮ್ಗೆ ಕನ್ವಿನ್ಸ್ ಮಾಡಬಲ್ಲರು. ಆದರೆ ನಿಮ್ಮೊಳಗೆ ನಾಡಿಯನ್ನು ಮೀಟಬಲ್ಲಂಥ, ನಿಮ್ಮ ಹೃದಯಕ್ಕೆ ನಾಟುವಂಥ ಮಾತುಗಳನ್ನು ಆಡಿದಾಗ ಈತ ನಮ್ಮವನು ಅನಿಸುತ್ತೆ. ಹಾಗ್ಯಾಕೆ ನಾವು ಮಾತಾಡುವಂಥ ಪ್ರಯತ್ನ ಅಲ್ಲ, ಅದು ಇರೋದದು ಒಳಗಡೆ. ನನಗೆ ನರೇಂದ್ರ ಮೋದಿ ಅವರ ಭಾಷಣವನ್ನು ಕೇಳಿದಾಗ ಏನು ಅನಿಸುತ್ತೋ ಅದನ್ನು ಯಥಾವತ್ತಾಗಿ ಹೃದಯವಾಗಿ, ಅದರಲ್ಲಿ ಸಿಟ್ಟಿದೆಯೋ, ಕಾರುಣ್ಯ ರಸ ಇದೆಯೋ, ಬೇಸರ ಇದೆಯೋ, ಈ ಮ್ಲಾನವದನ ಇದೆಯೋ, ಏನಿದೆಯೋ ಅದನ್ನು ಯಥಾವತ್ತಾಗಿ ಹೇಳೋದು. ಅದು ಎದುರುಗಡೆ ಇರೋರಿಗೆ ನಾಟುತ್ತೆ. ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ನಂದು ಅನಿಸುತ್ತೆ. ನರೇಂದ್ರ ಮೋದಿ ಅವರು ಅದನ್ನು ಮಾಡಿದರು. ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲು ಅಲ್ಲಿ ಮಾತಾಡಿದ್ದೇನಪ್ಪ ಅಂತಂದರೆ, ಯಾವ ಅಕ್ಟೋಬರ್ 7, 2023 ನಿಮ್ಮ ಮೇಲೆ ಭೀಭತ್ಸವಾಗಿ ರಾಕ್ಷಸರು ಬಂದು ಉಗ್ರ ದಾಳಿಯನ್ನು ಮಾಡಿದರು. ಆಗ ಹಮಾಸ್ ಉಗ್ರರು, ಆ ಸಂದರ್ಭದಲ್ಲಿ ಯಾರ್ಯಾರೋ ಅಮಾಯಕರು ಹತರಾದರಲ್ಲ ಅವರಿಗೆ ನನ್ನ ಶ್ರದ್ಧಾಂಜಲಿ ಅಂತ ಹೇಳಿದರು. ಎಂಥ ಮಾತ್ರ ಇದು! ಯೋಚನೆ ಮಾಡಿ ನೋಡಿ. ಎಂದೂ ಮರೆಯಲಿಕ್ಕಾಗಲಾರದ ವಿಚಾರ ಇಸ್ರೇಲ್ನವ್ರಿಗೆ ಅದು. ಯಾಕೆಂದರೆ ಪುಟ್ಟ ದೇಶ, ಅತೀ ಕಡಿಮೆ ಜನಸಂಖ್ಯೆ, ದಿನದಿಂದ ದಿನಕ್ಕೆ ಜನಾಂಗ ನಶಿಸಿ ಹೋಗ್ತಾ ಇದೆ, ಸಮುದಾಯದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಬ್ಬ ಸತ್ರು ಕೌಂಟಿಗೆ ಬರುತ್ತೆ. ನಮಗೆ 145 ಕೋಟಿ ಜನ ಇಲ್ಲ, ಇನ್ನು 5-10 ವರ್ಷ ಬಿಟ್ಟು 160, 170, 180 ಎಷ್ಟು ಬೇಕಾದ್ರೆ ಆಗ್ಬಿಡ್ತೀವಿ ನಾವು. ಇಸ್ರೇಲ್ನ ಸಮುದಾಯ ಹಾಗಲ್ಲ, ಜುಹುಗಳು ಸಂಖ್ಯೆ ಕಡಿಮೆ, ಚದುರಿ ಹೋಗಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಇರುವಂಥ ಸ್ವಲ್ಪ ಜನರನ್ನು ಈ ರೀತಿ ದಾಳಿ ಮಾಡಿ ಮುಗಿಸಿಬಿಟ್ರೆ ಯಾವ ರೀತಿಯ ನೋವಾಗಿರುತ್ತೆ ಆಲೋಚನೆ ಮಾಡಿ. ಅವರ ಇಡೀ ಜೀವನದಲ್ಲಿ ಅದನ್ನು ಮರಲಿಕ್ಕೆ ಸಾಧ್ಯ ಅಲ್ಲ. ಅವರು ನಾವು 145 ಕೋಟಿ ಜನ ಇರುವ ನಾವೇ ಪೆಹಲ್ಗಾಮ್ನಲ್ಲಿ 26 ಜನ ನಮ್ಮ ಸೋದರನ ಹೊಡೆದ ಹಾಕಿದಾಗ, ಸಾಯಿಸಿದ ಅವರ ಜೀವವನ್ನು ತೆಗೆದುಕೊಂಡಾಗ ಕಣ್ಣೀರು ಹಾಕಿಬಿಟ್ಟಿವಿ ನಾವು. ಏನ್ರಿ ನಮ್ಮ ಶಿವಮೊಗ್ಗದಲ್ಲಿ ಇಂಥವ್ರಿ ಪಾಪ ಹೆಣ್ಮಗಳು ಆಕೆ ಗಂಡನ ಹೊಡೆದ್ಬಿಟ್ರು, ಮಗ ಎದುರಿಗೆ ಕೈ ಮುಗಿತಾ ಇದ್ದಾನೆ, ಹೊಡೆದ್ರು ಅಂತ. ಪಾಪ ಅಲ್ಲಿ ಒಬ್ಬ ಸರ್ದಾರ್ಜಿ ಅವನು ಹೊಡೆದು ಹಾಕಿಬಿಟ್ರಲ್ರಿ. ಸಂಕಟ, ಸಂಖ್ಯೆ ಜಾಸ್ತಿ ಇರಬಹುದು, ಹಾಗಂತ ಸತ್ತೋಗ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು 26/11 ಆದದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ. ಪದೇ 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 ಜ್ಞಾಪಿಸ್ಕೋತೀವಿ. ಯಾಕೆಂದರೆ ಇನ್ನೊಂದು ಸಲ ಇಂಥ ಆಪತ್ತುಗಳು ನಮಗೆ ಎರಗಬಾರದು. ಯಾರು ಮಾಡಿದಾರೋ ಅವರನ್ನು ನಾವು ನೆನಪಿಟ್ಕೋತೀವಿ, ನಮಗೆ ಎಂಥವ್ರು ಈ ಕೆಲಸ ಮಾಡಿದರು ಅಂತ. ಹಾಗೆ ನರೇಂದ್ರ ಮೋದಿ ಅಲ್ಲಿ ಉಲ್ಲೇಖ ಮಾಡ್ತಾರೆ, ಹೇಳ್ತಾರೆ, ಒಂದು ಪ್ರಾಚೀನ ದೇಶದ ಪ್ರಾಚೀನ ಪ್ರತಿನಿಧಿಯಾಗಿ ಇನ್ನೊಂದು ಪ್ರಾಚೀನ ದೇಶದ ಇತಿಹಾಸ ಇರುವಂಥ ಪರಂಪರೆಯ ದೇಶದ ಜನರ ಸೋದರರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂತಾರೆ. 2 ಪ್ರಾಚೀನ ದೇಶಗಳು. ಎಂಥ ಭಾಷಣ ರೀ! ಒಂದೊಂದು ಶಬ್ದಗಳು ಮುತ್ತುಗಳವು, ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಭಾಷಣ ಇದು. ಹೇಳ್ತಾರೆ, ಯಾವ ಯುನೈಟೆಡ್ ನೇಷನ್ಸ್ ಭದ್ರತಾ ಮಂಡಳಿ ಶಾಂತಿ ಒಪ್ಪಂದವನ್ನು ಹೇಳಿದೆಯೋ ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ರಾಜಕಾರಣ ಇಲ್ಲಿ ಬರುತ್ತೆ, ವಿದೇಶಾಂಗ ನೀತಿ. ಯಾವ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ವ್ಯಾಪಾರಿ
ಈಗ ಗಾಜಾ ಬೋರ್ಡ್ ಅಂತ ಬೋರ್ಡ್ ಆಫ್ ಪೀಸ್ ಅಂತ ಮಾಡ್ಕೊಂಡಿದ್ದಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಮ್ದು ಏನಿದ್ರು ಅಲ್ಲಿ ಸಂಯುಕ್ತ ರಾಷ್ಟ್ರದ ಭದ್ರತಾ ಮಂಡಳಿ ಏನು ಹೇಳಿದೆವು ಅದಕ್ಕೆ ಅಂತ. ಪದೇ 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 ಫೋನ್ ಮಾಡಿದರೆ ಡೊನಾಲ್ಡ್ ಟ್ರಂಪ್ನ ಫೋನೇ ತೊಗೊಳ್ಳೋದಿಲ್ಲ ನರೇಂದ್ರ ಮೋದಿ ಅವರು. ಅದನ್ನು ಸ್ವತಃ ಡೊನಾಲ್ಡ್ ಟ್ರಂಪೇ ಹೇಳಿದ್ದಾರೆ. ನಮ್ಮ 4 ಬಾರಿ ಫೋನ್ ಮಾಡಿದರೂ ನರೇಂದ್ರ ಮೋದಿ ತೊಗೊಳ್ಳಿಲ್ಲ ಅಂತ. ಅದೇ ಇಸ್ರೇಲ್ನ ಒಂದು ಕರೆಗೆ ಮಗುವಿನ ಹಾಗೆ ಹೋಗಿ ನಿಂತರು ನರೇಂದ್ರ ಮೋದಿ. ಅದಕ್ಕೆ ಕರ್ತಾಡನ ಸಂಸತ್ತಿನ ಸಭೆ ಮುಗಿದ ಮೇಲೆ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಕ್ಯೂ ನಿಂತಿದ್ರಲ್ಲ ಜನ, ಅದನ್ನು ನೀವು ನೋಡಬೇಕಾಗಿತ್ತು. ವಿಪಕ್ಷದವರು ನಿಂತಿದ್ದರ್ರಿ, ಮಹಿಳಾ ಸದಸ್ಯರು ನಿಂತಿದ್ದರು, ಪ್ರತಿಯೊಬ್ಬರು ನಿಂತಿದ್ದರು. ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ ನರೇಂದ್ರ ಮೋದಿ ಅವರ ಅಪ್ಪುಗೆಯಲ್ಲಿ ಒಂದು ಹಿತ ಇದೆ ಅಂತಾರೆ. ಇಟ್ ಇಸ್ ಅ ಹಗ್ ಆಫ್ ಮೋದಿ ಅಂತ, ಮೋದಿ ಹಗ್ ಅಂತ ಹೆಸರು ಇಡ್ತೇನೆ ಇದಕ್ಕೆ ಅಂತ. ಜಾದುಕಿ ಜಪ್ಪಿ ಅಂತೇನು ಹೇಳ್ತಾ ಇದ್ರಲ್ಲ ಆ ಮಾತನ್ನು. ಅಲ್ಲಿ ಒಂದು ಮೀಟಿಂಗು, ಜಂಟಿ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಅವತ್ತು ನಾನು ಯುದ್ಧ ನಿಲ್ಲಿಸದೆ ಹೋಗಿದ್ದರೆ, ಆಪರೇಷನ್ ಸಿಂಧೂರ್ ನಿಲ್ಲಿಸಿ ಹೋಗಿದರೆ ನಿಮ್ಮ ಅಧ್ಯಕ್ಷನ, ನಿಮ್ಮ ಪ್ರಧಾನಮಂತ್ರಿ ಉಳಿತಿದ್ದಿಲ್ಲ ಶಹಬಾಜ್ ಶರೀಫು. ನನ್ನಿಂದಾಗಿ ಭಾರತ ನಿಮ್ಮನ್ನು ಮುಗಿಸುವುದನ್ನು ನಾನು ನಿಲ್ಲಿಸಿದ್ದೇನೆ ಅಂತ ನೀನು ಹೇಳಿದ್ದಾರೆ. ಅದ್ರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ದಿನಕ್ಕೊಂದು ಹೇಗೆ ಅಂತ ಬಣ್ಣ ಬದಲಿಸ್ತಾರೆ ಅಂತ. ಇದು ಈಗ ಉರಿಯಲ್ವಾ ಡೊನಾಲ್ಡ್ ಟ್ರಂಪ್ಗೆ. ಇಸ್ರೇಲ್ ಹೋಗಿ ಬೆಂಜಮಿನ್ ನೆತನ್ಯಾಹು ಜೊತೆ ಈ ರೀತಿ ಹಗ್ ಮಾಡಿ ಭಾಷಣ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಸ್ಥಿತಿ ಏನಾಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ. ನರೇಂದ್ರ ಮೋದಿಯವರ ಒಂದೊಂದು ನಡೆ ಇದೆಯಲ್ಲ ಅದು ದೇಶಕ್ಕಾಗಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಸಲ ವಿಫಲರಾಗಿಬಿಡ್ತೀವಿ ನಾವು, ಭಾಳ ಸಲ ಸಣ್ಣವರಾಗ್ಬಿಡ್ತೀವಿ. ಅವ್ರು ಮಾಡುವಂಥ ಕ್ರಿಯೆ ಸರಿಯಾದಂಥ ಅರ್ಥ ಆಗಲಾರದೆ ಮೋದಿಯನ್ನು ಅನಗತ್ಯವಾಗಿ ಟೀಕೆ ಮಾಡಿಬಿಡ್ತೀವಿ. ಆ ರೀತಿಯ ಪ್ರಾಯಶ್ಚಿತ್ತ ಭಾಳ ಸಲ ನನಗಾಗಿದೆ. ಇನ್ನು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಇನ್ನೊಂದು ಮಾತನ್ನು ಕೇಳಿದ್ರು. ಯೋಗಿ ಆದಿತ್ಯನಾಥ್ ಅವರು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ, ಸಿಂಗಪುರ್ ಹೋಗಿದ್ದಾರೆ, ಜಪಾನ್ ಬಗ್ಗೆ ಹೋಗಿದ್ದಾರೆ, ನೀವು ಮಾತಾಡಿಲ್ಲ ಅಂತ. ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ. ಈ ಸಂಚಿಕೆಯಲ್ಲಿ ಬೇಡ, ಯಾಕಂದರೆ ನಾವು ಯಾವ ನರೇಂದ್ರ ಮೋದಿಯವರ ಭಾಷಣದ ಮಂತ್ರಮುಗ್ಧರಾಗಿದ್ದೀವೋ ಅದೇ ಭಾವದಲ್ಲಿ ಈ ಸಂಚಿಕೆ ಮುಗಿಸ್ಬಿಟ್ಟು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಒಂದು ಅದ್ಭುತವಾದ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದ್ರೆ ಅದನ್ನು ಉಲ್ಲೇಖ ಮಾಡಿ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ದುರ್ಲಭಂ ಭರತೇ ಜನ್ಮ ಮನುಷ್ಯಂ ತತ್ರ ದುರ್ಲಭಂ ಅಂತ. ಭರತಖಂಡದಲ್ಲಿ ಹುಟ್ಟೋದೇ ದುರ್ಲಭ. ದುರ್ಲಭಂ ಭರತೇ ಜನ್ಮ ಮನುಷ್ಯಂ ತತ್ರ ದುರ್ಲಭಂ. ಮನುಷ್ಯನಾಗಿ ಹುಟ್ಟೋದು ದೊಡ್ಡ ದುರ್ಲಭ, ಭರತಖಂಡದಲ್ಲಿ ಹುಟ್ಟೋದು ಭಾರಿ ದುರ್ಲಭ. ಅಂಥ ಅವಕಾಶ ನಮ್ಗೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ವಿದೇಶ ಪ್ರವಾಸ ಮಾಡಿದ್ದೇ ಅಪರೂಪ. ಅವರು ಯೋಗಿ ಆದಿತ್ಯನಾಥ್ ಅವರು ಮತ್ತು ಅಮಿತ್ ಶಾ, ನಿಮಗೆಲ್ಲರೂ ವಿದೇಶದ ಅವ್ರ ಸುದ್ದಿಗಳನ್ನು ತೋರಿಸ್ಬಿಡೋಣ, ಇರೋದೇ ಇಲ್ಲ. ಕಾಯಕ ಜೀವಿಗಳು ಏನು ಮಾಡಬೇಕು ಅದು ನಿಯತ್ತಾಗಿ ಇಲ್ಲೇ ಕೂತು ಮಾಡುವಂಥ ಜನ. ಅವ್ರ ಪರವಾಗಿ ನರೇಂದ್ರ ಮೋದಿ ಮನೆ ಯಜಮಾನ ಹೋಗ್ತಾನೆ ಇರ್ತಾರಲ್ವ, ಅವರ ಸಂಸತ್ತಿನಲ್ಲಿ ಅವರಿಗೆ ಆದಂಥ ಕರತಾಡನದ ಒಂದು ಸಣ್ಣ ತುಣುಕಿನೊಂದಿಗೆ ಈ ಸಂಚಿಕೆ ಮುಗಿಸ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.